ಮತ್ತು ಬುದ್ಧನ ಸಮಯದವರೆಗೆ ನಾವು ಲಕ್ಷ್ಮಿಗೆ ಆರತಿ ಎತ್ತುತ್ತಿದ್ದೆವು. ಹೇ ಲಕ್ಷ್ಮಿ, ಲಕ್ಷ್ಮೀ ಕಿ ಜೈ ಮತ್ತು ಜೈ ಲಕ್ಷ್ಮೀಮಯ್ಯ, ಜೈ ಲಕ್ಷ್ಮೀಮಯ್ಯ, ನೀನು ನಮ್ಮ ಮನೆಗೆ ಬಾ, ಜೈ ಲಕ್ಷ್ಮೀಮಯ್ಯ. ದೀಪಗಳನ್ನು ಅವಳಿಗಾಗಿ ಉರಿಸುತ್ತಿದ್ದೆವು. ಲಕ್ಷ್ಮಿಯಂತೂ ಬರಲೇ ಇಲ್ಲ. ಮತ್ತು ರಾತ್ರಿ ಇಡೀ ದೀಪ ಉರಿಸಿದ್ದರಿಂದ 5 ರೂಪಾಯಿನ ಎಣ್ಣೆ ಸುಮ್ಮನೆ ದಂಡವಾಯಿತು, ವ್ಯರ್ಥವಾಗಿ ಉರಿದೇ ಹೋಯಿತು. ಏಕೆಂದರೆ ವಸಿಷ್ಠರು ಹೊಸ ಪದ್ಧತಿ ಮಾಡಿದ್ದರು, ಲಕ್ಷ್ಮಿಯನ್ನೊಲಿಸಿಕೊಳ್ಳಲು ಆರತಿಯನ್ನು ಬೆಳಗುವ ಮೂಲಕ. ಅದನ್ನೇ ನಾವೆಲ್ಲ ಮಾಡತೊಡಗಿದ್ದೆವು. ಆದ್ದರಿಂದಲೇ ನಾನು ಹೇಳುತ್ತಿದ್ದೇನೆ, ಈ ರೀತಿಯ ದೈನ್ಯತೆಯ ಪ್ರತೀಕವಾದ ಮಂತ್ರಗಳು, ಸಾಧನೆಗಳು ನನಗಂತೂ ಅತಿ ಹೆಚ್ಚು ಪ್ರಿಯವೆನಿಸಲಿಲ್ಲ. ನನ್ನಲ್ಲಿ ಸಹ ಆ ರೀತಿಯ ಮಂತ್ರಗಳಿವೆ, ಅವುಗಳನ್ನು ಉಚ್ಚರಿಸುತ್ತೇನೆ ಕೂಡ. ಆದರೆ ನಮ್ಮಲ್ಲಿ ತೇಜಸ್ವಿತನವಿಲ್ಲದಿದ್ದರೆ, ನಮ್ಮ ಕಣ್ಣುಗಳಲ್ಲಿ ತೇಜಸ್ಸಿಲ್ಲದಿದ್ದರೆ, ಬಲವಿಲ್ಲದಿದ್ದರೆ, ಸಾಹಸವಿಲ್ಲದಿದ್ದರೆ, ಕ್ಷಮತೆ ಇಲ್ಲದಿದ್ದರೆ, ನಾನು ಸ್ವತಃ ನಿಷ್ಕ್ರಿಯನಾಗಿ, ನಿಷ್ಪ್ರಯೋಜಕನಾಗಿ, ಹೇಡಿಯಾಗಿ ಅಶಕ್ತನಾಗುವುದು ಮಾತ್ರವಲ್ಲದೆ ನಾನು ನನ್ನ ಶಿಷ್ಯರನ್ನೂ ಸಹ ಹೇಡಿಗಳು, ಅಶಕ್ತರು ಮತ್ತು ನಿಷ್ಪ್ರಯೋಜಕರನ್ನಾಗಿ ಮಾಡಿಬಿಡುತ್ತೇನೆ. ಇದನ್ನೇ ಋಷಿ ವಿಶ್ವಾಮಿತ್ರರು ಹೇಳುತ್ತಿದ್ದಾರೆ. ಏನೆಂದರೆ, ಲಕ್ಷ್ಮೀ, ನಾನು ನಿನಗೆ ಇದುವರೆಗೆ ಜೀವನದುದ್ದಕ್ಕೂ ಬಹಳಷ್ಟು ದೈನ್ಯತೆಯಿಂದ ಪ್ರಾರ್ಥಿಸಿದ್ದೇನೆ, ಗೋಗರೆದಿದ್ದೇನೆ, ಅಂಗಲಾಚಿದ್ದೇನೆ. ನನ್ನ ಚಿಂತನೆಯಲ್ಲಿ ಈ ಪ್ರಪಂಚದಲ್ಲಿ, ಇಡೀ ಪ್ರಪಂಚದಲ್ಲಿ ಅದೆಷ್ಟು ದರಿದ್ರಾವಸ್ಥೆಯನ್ನು ವಿಶ್ವಾಮಿತ್ರರು ಅನುಭವಿಸಿದರೋ ಬೇರೆ ಯಾವ ಋಷಿಯೂ ಸಹ ಅಷ್ಟೊಂದು ಹೀನಾಯ ಸ್ಥಿತಿಯನ್ನು ಅನುಭವಿಸಲಿಲ್ಲ. ಮತ್ತು ಅದೆಷ್ಟು ಸಂಪನ್ನತೆಯನ್ನು ವಿಶ್ವಾಮಿತ್ರರು ಪ್ರಾಪ್ತಿ ಮಾಡಿಕೊಂಡರೆಂದರೆ ಇದುವರೆಗೂ ಪ್ರಪಂಚದಲ್ಲಿ ಯಾರೂ ಸಹ ಪ್ರಾಪ್ತಿ ಮಾಡಿಕೊಳ್ಳಲಾಗಲೇ ಇಲ್ಲ. ಒಬ್ಬ ದಟ್ಟ ದರಿದ್ರನಾದ ವ್ಯಕ್ತಿ ತಿನ್ನಲು ಅವನ ಬಳಿ ಒಂದೇ ಒಂದು ರೊಟ್ಟಿಯೂ ಸಹ ಇಲ್ಲ. ನಾನೀಗ ನಿಮಗೆ ಹೇಳುತ್ತಿರುವುದು ಆ ವಿಶ್ವಾಮಿತ್ರನ ನಿಜ ಜೀವನದ ಕಥೆಯನ್ನೇ. ಅವನಿಗೆ ಅದೆಂತಹ ದುರವಸ್ಥೆ ಬಂದಿತ್ತೆಂದರೆ ಹಸಿವಿನಿಂದ ಕಂಗೆಟ್ಟು ನಾಯಿಯ ಮಾಂಸವನ್ನು ತಿನ್ನಲೂ ಸಹ ತಯಾರಾಗಿ ಬಿಟ್ಟಿದ್ದ ವಿಶ್ವಾಮಿತ್ರ. ಏಕೆಂದರೆ ಅವನ ಬಳಿ ಯಾಚಕ ವೃತ್ತಿ ಇರಲಿಲ್ಲ, ಅಂದರೆ ಏನನ್ನಾದರೂ ಪ್ರಾಪ್ತಿ ಮಾಡಿಕೊಳ್ಳುವ ಕ್ರಿಯೆ ಇರಲಿಲ್ಲ. ಮತ್ತು ಯಾರು ಅತ್ಯಂತ ಹಸಿದಿರುತ್ತಾನೆಯೋ ಅವನು ಅತ್ಯಂತ ತೇಜಸ್ವಿಯಾಗುತ್ತಾನೆ, ಅಂದರೆ ಅತ್ಯಂತ ಧೈರ್ಯವುಳ್ಳವನಾಗುತ್ತಾನೆ. ಏಕೆಂದರೆ ಅವನಲ್ಲಿ ಒಂದು ಬೆಂಕಿ ಇರುತ್ತದೆ, ಒಂದು ಕಿಚ್ಚಿರುತ್ತದೆ, ಚೇತನವಿರುತ್ತದೆ. ಮತ್ತು ಅವನು ಹೇಳುತ್ತಾನೆ ಇಲ್ಲ ಎಂದು, ಏಕೆಂದರೆ ಅವನು ಆ ಪ್ರಕಾರದ ಮಂತ್ರಗಳನ್ನು ಆಶ್ರಯಿಸಿದ್ದ. ಹೇ ಲಕ್ಷ್ಮೀ ಮಾತೆ, ಹೇ ಲಕ್ಷ್ಮೀ ಮಾತೆ, ನೀನು ಬಾ, ನೀನು ಬಂದು ನನ್ನ ದರಿದ್ರತೆಯನ್ನು ತೊಲಗಿಸು, ನನ್ನ ಬಡತನವನ್ನು ಹೋಗಲಾಡಿಸು, ಕೊನೆಗಾಣಿಸು. ಆದರೆ ಲಕ್ಷ್ಮಿಗೆ ಈ ದೈನ್ಯತೆಯ ಪ್ರಾರ್ಥನೆ ತಲುಪಲೂ ಇಲ್ಲ, ಅವಳು ವಿಶ್ವಾಮಿತ್ರನೆಡೆಗೆ ಬರಲೂ ಇಲ್ಲ. ಆದ್ದರಿಂದ ವಿಶ್ವಾಮಿತ್ರ ಹೇಳುತ್ತಾನೆ, ಇಲ್ಲ, ನನಗೆ ಅಂತಹ ಲಕ್ಷ್ಮಿ ಬೇಕಾಗಿಲ್ಲ. ನನ್ನಲ್ಲಿ ನಿಜವಾಗಿಯೂ ತಾಕತ್ತಿದೆ ಎನ್ನುವುದಾದರೆ ನಾನು ಲಕ್ಷ್ಮಿಯನ್ನು ನನ್ನ ಮನೆಯಲ್ಲಿ ಸ್ಥಾಪಿಸಿಯೇ ತೀರುತ್ತೇನೆ. ವಿಶ್ವಾಮಿತ್ರನ ಶ್ಲೋಕದ ತಾತ್ಪರ್ಯ ಇದೇ. ಆ ದಿನ, ಯಾವ ದಿನ ವಿಶ್ವಾಮಿತ್ರನ ಮನಸ್ಸಿನಲ್ಲಿ ಪರಿವರ್ತನೆ ಬಂದಿತೋ, ನಾನು ಯಾವುದನ್ನು ಇಂದು ನನ್ನ ಈ ಪ್ರವಚನದ ಪ್ರಾರಂಭದಲ್ಲಿ ಶ್ಲೋಕವನ್ನು ಉಚ್ಚರಿಸಿದೆನೋ ಆ ಶ್ಲೋಕದ ತಾತ್ಪರ್ಯವೇನೆಂದರೆ, ಲಕ್ಷ್ಮೀ, ಇನ್ನು ನಾನು ನಿನ್ನ ಪ್ರಾರ್ಥನೆಯನ್ನು ಮಾಡುವುದಿಲ್ಲ. ಇನ್ನು ನಿನ್ನ ಮುಂದೆ ದೈನ್ಯತೆಯಿಂದ ಭಯಭೀತನಾಗಿ ಗಡಗಡನೆ ನಡುಗುತ್ತಾ ಕೈಜೋಡಿಸಿಕೊಂಡು ನಿಂತುಕೊಳ್ಳುವುದೂ ಇಲ್ಲ. ನಿನಗೇನು ಆದರ ಸನ್ಮಾನ ಮಾಡುವುದಿದೆಯೋ ಅದನ್ನೆಲ್ಲ ಖಂಡಿತವಾಗಿಯೂ ಮಾಡುತ್ತೇನೆ. ಆದರೆ ನೀನು ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಹ ನನ್ನ ಆಶ್ರಮಕ್ಕೆ ಬರಲೇಬೇಕಾಗುತ್ತದೆ ಮತ್ತು ಇಲ್ಲಿ ಶಾಶ್ವತವಾಗಿ ನೆಲೆಸಲೇಬೇಕಾಗುತ್ತದೆ, ನಿನ್ನ ಅಷ್ಟಸ್ವರೂಪದಲ್ಲಿ. ಅಂದರೆ 8 ಪ್ರಕಾರದ ಲಕ್ಷ್ಮೀ ಸ್ವರೂಪಳಾಗಿ ನೀನು ನನ್ನ ಆಶ್ರಮದಲ್ಲಿ ಸ್ಥಾಪಿತಳಾಗಲೇಬೇಕಾಗುತ್ತದೆ. ಮತ್ತು ನಾನು ನಿನ್ನಿಂದ ಏನೆಲ್ಲ ಬಯಸುತ್ತೇನೆಯೋ ಅವೆಲ್ಲವನ್ನೂ ನಿನ್ನಿಂದ ಪಡೆದೇ ತೀರುತ್ತೇನೆ. ಇಲ್ಲ ನೀನೋ ಇಲ್ಲ ನಾನೋ, ನಮ್ಮಿಬ್ಬರಲ್ಲಿ ಯಾರು ಗೆಲ್ಲುತ್ತೇವೆಯೋ ಅದನ್ನು ನೋಡೇ ಬಿಡೋಣ. ಮತ್ತು ಲಕ್ಷ್ಮಿಗೆ ಬೇರೆ ದಾರಿಯೇ ಇಲ್ಲದೆ ವಿಶ್ವಾಮಿತ್ರನ ಆಶ್ರಮಕ್ಕೆ ಬಂದು ಸ್ಥಾಪಿತಳಾಗಲೇಬೇಕಾಯಿತು.
ಮತ್ತು ಬೇರಾವ ಋಷಿಯ ಬಳಿಯಲ್ಲಿಯೂ ಇರದಂತಹ ಸಕಲ ಐಶ್ವರ್ಯ ವೈಭವಗಳನ್ನು ವಿಶ್ವಾಮಿತ್ರನಿಗೆ ಕೊಡುವಂತಾಯಿತು. ಏನೆಂದರೆ ಅಷ್ಟಯುಕ್ತ ಐಶ್ವರ್ಯ, ಧನಂ ಧಾನ್ಯಂ ದರಾಹರ್ಮ್ಯಂ ಕೀರ್ತಿರಾಯು ಯಶೋಬಲಂ ದುರ್ಗಾನ್ ಪುತ್ರಾನ್ ಅಸ್ ಲಕ್ಷ್ಮೀ ಪ್ರಕೀರ್ತಿತ. ಧನಂ ಧಾನ್ಯಂ ದರಾ ಹರ್ಮ್ಯಂ ಕೀರ್ತಿರ್ ಆಯು ಯಶೋ ಬಲಂ ತುರ್ಗಾಂ ದಂತಿನಃ ಪುತ್ರಾನ್ ಅಷ್ಟಲಕ್ಷ್ಮೀ ಪ್ರಕೀರ್ತಿತ. ಅಷ್ಟಲಕ್ಷ್ಮಿಯ ತಾತ್ಪರ್ಯ ಕೇವಲ ನೋಟಲ್ಲ, ಕಾಗದದ ಹಣ ಮಾತ್ರವಲ್ಲ ಕಿಸೆಯಲ್ಲಿಟ್ಟುಕೊಳ್ಳಲು. ಧನಂ ಧಾನ್ಯಂ ದರಾ, ನಮ್ಮ ಬಳಿ ಜಮೀನಿರಬೇಕು, ವಾಸಕ್ಕೆ ಸುಂದರವಾದ ಭವನವಿರಬೇಕು, ನಮಗೆ ಒಳ್ಳೆಯ ಹೆಸರು ಕೀರ್ತಿ ಸಹ ಇರಬೇಕು. ಹಣವುಳ್ಳವರೆಲ್ಲ ಒಳ್ಳೆಯ ಕೀರ್ತಿವಂತರು ಆಗಿರಲೇಬೇಕೆಂಬ ನಿಯಮವೇನೂ ಇಲ್ಲವಲ್ಲ. ಅದೆಷ್ಟೋ ಜನ ಮುಂಬೈಯಲ್ಲಿ ಜೋಪಡಿಯಲ್ಲಿದ್ದಾರಾದರೂ ಅವರ ಬಳಿ ಕನಿಷ್ಠ 20 ಲಕ್ಷ ಹಣವಂತೂ ಇದ್ದೇ ಇರುತ್ತದೆ. ಆದರೆ ಅವರಿಗೆ ಕೀರ್ತಿ ಇರುವುದೇ ಇಲ್ಲ. ಸಮಾಜದಲ್ಲಿ ಸನ್ಮಾನಿತರಾಗುವುದೂ ಸಹ ತನ್ನಲ್ಲಿಯೇ ತಾನು ಪೂರ್ಣ ಲಕ್ಷ್ಮೀ ಪ್ರಾಪ್ತಿ ಎಂದೇ ಪರಿಗಣಿಸಲಾಗಿದೆ. ಕೀರ್ತಿರ್ ಆಯು, ಆಯಸ್ಸೂ ಸಹ ಒಂದು ಲಕ್ಷ್ಮಿಯೇ. ಕೋಟ್ಯಾಧಿಪತಿಯೊಬ್ಬನಿಗೆ ಮಗುವೊಂದು ಹುಟ್ಟಿತು. ಅದು ಕೇವಲ 11ನೇ ವಯಸ್ಸಿಗೆ ತೀರಿಕೊಂಡಿತು. ಆ ಮಗು ಸುಖದ ಸುಪ್ಪತ್ತಿಗೆಯಲ್ಲಿಯೇ ಮಲಗಿ ತೇಲಾಡಿರಬಹುದು, ಎಲ್ಲ ವೈಭವಗಳನ್ನೂ ಅನುಭವಿಸಿರಬಹುದು. ಆದರೆ ಕೇವಲ 11ನೇ ವಯಸ್ಸಿಗೆ ಮೃತವಾಯಿತು. ಆ ಮಗುವಿಗೆ ಆಯುರ್ಲಕ್ಷ್ಮಿ ಪ್ರಾಪ್ತಿಯಾಗಿರಲಿಲ್ಲ. ಕೀರ್ತಿರ್ ಆಯು ಯಶೋ ಬಲಂ, ನಮಗೆ ಮಾತನಾಡುವುದಕ್ಕೆ ಕ್ಷಮತೆ ಇರಬೇಕು, ಮಹಾ ಸಾಮರ್ಥ್ಯವಿರಬೇಕು. ಅತ್ಯಂತ ಶಕ್ತಿ ಸಂಪನ್ನರಾದ ಮಹಾ ತಾಂತ್ರಿಕರು, ಯೋಗಿಗಳು, ಸನ್ಯಾಸಿಗಳು ನಮಗೆದುರಾದಾಗ ಅವರ ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿಸಿ ನೋಡುತ್ತಾ ಮಾತನಾಡುವ ಕ್ಷಮತೆ, ಪೌರುಷವಿರಬೇಕು. ಅವರನ್ನು ಕಂಡು ಗಾಬರಿಯಾಗಬಾರದು, ಅವರ ಕಣ್ಣಿಂದ ಕಣ್ತೆರೆಯಬಾರದು, ಅವರೆದುರು ತಲೆ ತಗ್ಗಿಸಲೇಬಾರದು. ನಾವು ಅಂತಹ ಬಲಾಢ್ಯರಾಗಿರಬೇಕು, ಪೌರುಷವಂತರಾಗಿರಬೇಕು. ತುರ್ಗಾನ್ ದಂತಿನಃ ಪುತ್ರಾನ್, ನಮ್ಮಲ್ಲಿ ದಿನನಿತ್ಯ ಓಡಾಡುವುದಕ್ಕೆ ವಾಹನವಿರಬೇಕು. ಆ ಕಾಲದಲ್ಲಿ ತುರ್ಗಾನ್ ಎಂದರೆ ಕುದುರೆ ವಾಹನವಾಗಿತ್ತು ಮತ್ತು ದಂತಿನಃ ಎಂದರೆ ಆನೆ ವಾಹನವಾಗಿತ್ತು. ಮತ್ತು ಈಗಿನ ಕಾಲದಲ್ಲಿ ಕಾರು, ಜೀಪು, ಬಸ್ಸು ಮುಂತಾದವನ್ನು ವಾಹನಗಳು ಎಂದು ಹೇಳಬಹುದಾಗಿದೆ. ಆದ್ದರಿಂದ ಅಂದು ಆ ಕಾಲದಲ್ಲಿ ಲಕ್ಷ್ಮಿಯ ಅರ್ಥ ತುರ್ಗಾನ್ ದಂತಿನಃ ಎಂದಿತ್ತು. ಈಗಿನ ಬದಲಾದ ಕಾಲಮಾನದಲ್ಲಿ ಕಾರು, ಅಂಬಾಸಿಡರ್ ಮತ್ತು ಫಿಯೇಟ್ಗಳನ್ನು ವಾಹನ ಎಂದು ಹೇಳಬಹುದು. ಪುತ್ರಾನ್ ಮತ್ತು ಪುತ್ರನೂ ಸಹ ಒಂದು ಲಕ್ಷ್ಮಿಯೇ. ಈ ರೀತಿ 8 ಪ್ರಕಾರದ ಲಕ್ಷ್ಮಿಯರನ್ನು ಲಕ್ಷ್ಮೀ ಎಂದು ಕರೆಯಲಾಗಿದೆ. ಮತ್ತು ಕೆಲವರ ಬಳಿಯಂತೂ ಒಂದೇ ಲಕ್ಷ್ಮಿ ಇದೆ. ಅವರ ಬಳಿ 20 ಲಕ್ಷ ಹಣವಿದೆ, ಆದರೆ ಅವರಿಗೆ ಸಂತಾನ ಭಾಗ್ಯವೇ ಇಲ್ಲ. ಅವರು ಗೋಳಿಡುತ್ತಿದ್ದಾರೆ, ನಮ್ಮ ಬಳಿ ಹಣವಂತೂ 20 ಲಕ್ಷವಿದೆ, ಆದರೆ ನಮಗೆ ವಾರಸುದಾರನಿಲ್ಲ. ನಮ್ಮ ಮರಣದ ನಂತರ ಈ ಹಣವನ್ನು ಯಾರು ಅನುಭವಿಸುತ್ತಾರೋ ನಮಗಂತೂ ಮಕ್ಕಳಾಗಲಿಲ್ಲ. ಯಾವುದಾದರೂ ಮಗುವನ್ನು ದತ್ತು ತೆಗೆದುಕೊಳ್ಳೋಣವೆಂದರೆ ಆ ಮಗು ದುರ್ಗುಣದಿಂದ ಕೂಡಿದ್ದು ಕುಪುತ್ರನಾಗಿ ನಮ್ಮ ಹಣವನ್ನು, ವಂಶದ ಹೆಸರನ್ನು ಹಾಳು ಮಾಡಿದರೆ? ಲಕ್ಷ್ಮಿಯಂತೂ ಅವರಲ್ಲಿದೆ, ಆದರೆ ಅಂತಹ ಲಕ್ಷ್ಮಿ ನಿಷ್ಪ್ರಯೋಜಕ, ಅಂದರೆ ಯಾವುದೇ ಕೆಲಸಕ್ಕೂ ಬಾರದ ಲಕ್ಷ್ಮಿಯಾಗಿದ್ದಾಳೆ. ಅಂತಹ ಲಕ್ಷ್ಮಿಯನ್ನು ವಿಶ್ವಾಮಿತ್ರ ಹೇಳುತ್ತಾನೆ, ನನಗಂತೂ ಆ ಲಕ್ಷ್ಮಿ ಬೇಕಾಗಿಲ್ಲ. ನಾನಂತೂ ಬ್ರಹ್ಮಚಾರಿಯಾಗಿರಲು ಬಯಸುವುದಿಲ್ಲ. ನಾನು ಮದುವೆ ಆಗೇ ಆಗುತ್ತೇನೆ. ಮತ್ತು ನಿಮಗೆ ತಿಳಿದಿರಲೇಬೇಕಾದ ವಿಷಯವೇನೆಂದರೆ, ವಿಶ್ವಾಮಿತ್ರ 100 ಬಾರಿ ವಿವಾಹವಾದ, 1-2 ಬಾರಿಯಲ್ಲ. ನೀವ್ಯಾರೂ ಇನ್ನೂ ವಿಶ್ವಾಮಿತ್ರನ ಈ ಅತ್ಯುನ್ನತ ಸ್ಥಿತಿಯನ್ನು ತಲುಪಿಲ್ಲ. ನಾನೀಗ ನಿಮಗೆ ತಿಳಿಸಿದ್ದು, ವಿಶ್ವಾಮಿತ್ರನು ನ್ಯಾಯಸಮ್ಮತವಾಗಿ ಕಾನೂನುಬದ್ಧವಾಗಿಯೇ 100 ವಿವಾಹ ಮಾಡಿಕೊಂಡಿದ್ದ ಎಂದು. ನನಗಂತೂ ಅವನ ಅಕ್ರಮ ವಿವಾಹಗಳ ಬಗ್ಗೆ ಅರಿವಿಲ್ಲ, ಮಾಹಿತಿ ಇಲ್ಲ. ಆದರೆ ನೀವು ನ್ಯಾಯವಾಗಿಯೇ ನಡೆದ
ನಿಮ್ಮ ಒಂದೇ ವಿವಾಹದ ಬಗ್ಗೆ ಅದೆಷ್ಟು ದುಃಖಿತರಾಗಿದ್ದೀರೆಂದರೆ, ಇದರಿಂದ ಬಿಡುಗಡೆ ಪಡೆಯುವಂತಾದರೆ ಪರಮಾತ್ಮ, ಹೇ ಪ್ರಭು, ನೀನು ನಮಗೆ ಮಹದುಪಕಾರ, ಮಹಾಕೃಪೆ ಮಾಡಿದಂತಾಗುತ್ತದೆ ಎಂಬ ಪ್ರಾರ್ಥನೆ ಸಲ್ಲಿಸುತ್ತಿದ್ದೀರಾ. ಆದರೆ ನೀವು ಋಷಿ ವಿಶ್ವಾಮಿತ್ರನ ಆ ತೇಜಸ್ವಿತನವನ್ನು ನೋಡಿ, ಅವನು 100 ಮದುವೆಯಾದ ನಂತರವೂ ತನ್ನ ತೇಜಸ್ವಿ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡಿದ್ದ. ಆದ್ದರಿಂದಲೇ ವಿಶ್ವಾಮಿತ್ರ ಮುಂತಾದ ನಮ್ಮ ಋಷಿಗಳು ಕೇವಲ ಸನ್ಯಾಸವನ್ನು ಸ್ವೀಕರಿಸಿದವರಷ್ಟೇ ಆಗಿರಲಿಲ್ಲ, ಸನ್ಯಾಸದ ಹೆಸರಿನಲ್ಲಿ ಅವರಾರೂ ವೀತರಾಗಿಗಳಾಗಿ ಸಮಾಜವನ್ನು ತೊರೆದು ಕಾಡು ಸೇರಿದವರಲ್ಲ, ಸಭ್ಯ ಸಮಾಜದ ನಡುವೆಯೇ ಇದ್ದು ಸನ್ಯಾಸದ ಆದರ್ಶಗಳನ್ನು ಪಾಲಿಸಿ ತೋರಿಸಿದವರು ನಮ್ಮ ಎಲ್ಲಾ ಋಷಿಗಳು. ಅವರೆಲ್ಲರ ಜೀವನದಲ್ಲಿ ಸನ್ಯಾಸ ಇದ್ದಿತಾದರೂ ಅವರು ತಮ್ಮ ಪತ್ನಿಯರೊಡನೆಯೇ ವಾಸ ಮಾಡುತ್ತಿದ್ದರು. ಮಹರ್ಷಿ ವಸಿಷ್ಠರೂ ಸಹ ಸನ್ಯಾಸ ಸ್ವೀಕರಿಸಿದ್ದರಾದರೂ ಅವರಿಗೂ ಸಹ 2 ಪತ್ನಿಯರಿದ್ದರು, ಮೈತ್ರೇಯಿ ಮತ್ತು ಕಾತ್ಯಾಯನಿ. ಗೌತಮ ಋಷಿಗಳಿಗೂ ಸಹ ಅಹಲ್ಯೆ ಎಂಬ ಪತ್ನಿ ಇದ್ದಳು. ಇವರೆಲ್ಲಾ ಋಷಿಗಳು ಸನ್ಯಾಸದಲ್ಲಿದ್ದರು. ಜೀವನದಲ್ಲಿ ಪತ್ನಿಯನ್ನು ತ್ಯಜಿಸುವುದರಿಂದ ಮಾತ್ರವೇ ಸಾಧನೆಗಳನ್ನು ಮಾಡಬಹುದು ಎಂಬುದು ಅವಶ್ಯಕವೇನಲ್ಲ. ಪತ್ನಿಯ ಜೊತೆಯಲ್ಲಿದ್ದುಕೊಂಡೇ ಸಾಧನೆಗಳನ್ನು ಮಾಡಬಹುದಾಗಿದೆ. ನಿಮ್ಮಲ್ಲಿ ತಾಕತ್ತು, ಬಲ ಮತ್ತು ಕ್ಷಮತೆ ಅಂದರೆ ಸಾಮರ್ಥ್ಯವಿದ್ದರೆ ದೇವತೆಗಳು ಖಂಡಿತವಾಗಿಯೂ ಸಹ ನಿಮ್ಮ ಅಧೀನರಾಗಿಯೇ ಆಗುತ್ತಾರೆ. ಮತ್ತು ನೀವು ಹೇಡಿಗಳಾಗಿ, ದುರ್ಬಲ ಮನಸ್ಕರಾಗಿ, ಅಶಕ್ತತೆಯಿಂದಿದ್ದರೆ ನಿಮ್ಮ ಪತ್ನಿಯೂ ಸಹ ನಿಮ್ಮ ಮಾತನ್ನು ಕೇಳುವುದೇ ಇಲ್ಲ. ಅವಳೂ ಸಹ ನಿಮಗೆ ಎದುರುತ್ತರ ಕೊಡುತ್ತಾಳೆ, ನಿಮ್ಮ ಮೇಲೆ ಅಧಿಪತ್ಯ ಸ್ಥಾಪಿಸುತ್ತಾಳೆ. ಆದ್ದರಿಂದ ನಿಮ್ಮಲ್ಲಿ ಪೌರುಷವಿರಬೇಕಾಗುತ್ತದೆ, ನಿಮ್ಮಲ್ಲಿ ಕ್ಷಮತೆ, ಸಾಮರ್ಥ್ಯ ಇರಬೇಕಾಗುತ್ತದೆ, ನೀವು ಸಾಹಸಿಗಳಾಗಿರಬೇಕಾಗುತ್ತದೆ. ಆದ್ದರಿಂದಲೇ ವಿಶ್ವಾಮಿತ್ರ ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ, ಲಕ್ಷ್ಮೀ, ನಾನು ನಿನ್ನನ್ನು ನಿನ್ನ 8 ರೂಪಗಳೊಂದಿಗೆ ನನ್ನ ಮನೆಯಲ್ಲಿ ಸ್ಥಾಪಿಸಿಯೇ ಬಿಡುತ್ತೇನೆ. ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಹ ನಾನು ಈ ಕಾರ್ಯ ಮಾಡೇ ತೀರುತ್ತೇನೆ, ಏಕೆಂದರೆ ಕಾಲೋಕ್ಷಯಂ, ನನಗೆ ಕಾಲದ ಜ್ಞಾನವಿದೆ. ಇಲ್ಲಿ 3 ವಿಷಯಗಳು ಅತ್ಯಂತ ಮಹತ್ವಪೂರ್ಣವಾದವುಗಳನ್ನು ವಿಶ್ವಾಮಿತ್ರನು ಹೇಳಿದ್ದಾನೆ. ಮೊದಲು, ನಾನು ಲಕ್ಷ್ಮೀ, ನೀನು ಯಾವ ಕ್ಷಣದಲ್ಲಿ ಆಬದ್ಧಳಾಗುತ್ತೀಯಾ, ಅಂದರೆ ನನ್ನ ನಿಯಂತ್ರಣಕ್ಕೆ ಒಳಪಡುತ್ತೀಯಾ, ನನ್ನ ವಶವಾಗುತ್ತೀಯಾ, ನನ್ನಿಂದ ಬಂಧಿಸಲ್ಪಡುತ್ತೀಯಾ ಎಂಬುದನ್ನು ಗುರುತಿಸಿದ್ದೇನೆ. ನೀವೆಲ್ಲ ಹೆಚ್ಚಾಗಿ ಓದು ಬರಹ ತಿಳಿದವರು, ವಿದ್ಯಾವಂತರು. ಈ ವರ್ಷ, ಈ ಸಂಪೂರ್ಣ ವರ್ಷ 1990ರ ವರ್ಷ, ಇದು ಪ್ರಾರಂಭವಾಗುವುದಕ್ಕೆ ಇನ್ನೂ 1 ತಿಂಗಳು ಬಾಕಿ ಇದೆ. ಮತ್ತು ನಾನು ಚಿಂತಿಸುತ್ತಿದ್ದೆ ಏನೆಂದರೆ, ನನ್ನ ಶಿಷ್ಯರಿಗೆ, ಸಾಧಕರಿಗೆ ಕೆಲವು ಸಾಧನೆಗಳನ್ನು ಮಾಡಿಸಬೇಕು. ಯಾವುದು ತನ್ನಲ್ಲಿಯೇ ತಾನು ಚಮತ್ಕಾರಿಕವಾಗಿದೆಯೋ ಅಂತಹ ಸಾಧನೆಗಳನ್ನು. ಆದರೆ ಚಮತ್ಕಾರ ಎನ್ನುವ ಶಬ್ದ ಅತ್ಯಂತ ಕೀಳುಮಟ್ಟದ್ದಾಗಿದೆ. ಕೀಳುಮಟ್ಟದ ಶಬ್ದ, ಏಕೆಂದರೆ ಚಮತ್ಕಾರವನ್ನು ಪ್ರದರ್ಶಿಸುವುದು ಒಂದು ಅತಿ ನಿಕೃಷ್ಟವಾದ ಕೆಲಸ. ಇದು ಯಾವುದೇ ಮಹಾನ್ ಕಾರ್ಯವಲ್ಲ. ನನ್ನ ಬಳಿ MA ಡಿಗ್ರಿ ಇರುವುದಾದರೆ ನಾನು ಯಾವಾಗಲೂ ಅದನ್ನು ನನ್ನ ಮೈಮೇಲೆ ಹಾಕಿಕೊಂಡು ನಾನು MA ಪಾಸ್ ಮಾಡಿದ್ದೇನೆ ಎನ್ನುತ್ತಾ ಎಲ್ಲೆಡೆ ತಿರುಗಾಡುವುದಿಲ್ಲ. ಆದರೆ ನೀವೆಲ್ಲ ನೋಡಿರಬಹುದು, ಯಾರು ಅತ್ಯಂತ ಬಡವರಾಗಿರುತ್ತಾರೋ, ಯಾರು ಅತಿ ಕೀಳುಮಟ್ಟದ ವ್ಯಕ್ತಿಯಾಗಿರುತ್ತಾರೋ, ಅವರು ಮಿರಿಮಿರಿ ಮಿಂಚುವ ಮಲ್ಮಲ್ ಕುರ್ತಾವನ್ನು ಧರಿಸಿ ಅದರ ಜೇಬಿನಲ್ಲಿ ಎಲ್ಲರಿಗೂ ಕಾಣಿಸುವಂತೆ 100ರ ನೋಟೊಂದನ್ನು ಇರಿಸಿ ತಿರುಗಾಡುತ್ತಾರೆ. ಪ್ರತಿಯೊಬ್ಬರಿಗೂ ಇವರ ಬಳಿ 100ರ ನೋಟೊಂದಿದೆ ಜೇಬಿನಲ್ಲಿ ಎಂದು ತೋರಿಸಲು. ಮತ್ತು ಅವರು ಕೈಯಲ್ಲೇನಾದರೂ ಗಡಿಯಾರವನ್ನು ಕಟ್ಟಿದ್ದರೆ ಕಾರಣವಿಲ್ಲದೆಯೇ ಎಲ್ಲರೆದುರಿಗೆ ಆ ಗಡಿಯಾರವನ್ನು 4-6 ಬಾರಿ ಪ್ರದರ್ಶಿಸುತ್ತಲೇ ಇರುತ್ತಾರೆ. ಯಾರು ದರಿದ್ರರಾಗಿರುತ್ತಾರೋ ಅವರು ಮಾತ್ರವೇ ಚಮತ್ಕಾರವನ್ನು ಪ್ರದರ್ಶಿಸುತ್ತಾರೆ. ಯಾರಲ್ಲಿ ಜ್ಞಾನದ ಗರಿಮೆ ಇರುತ್ತದೆಯೋ ಅವರೆಂದೂ ಚಮತ್ಕಾರದಲ್ಲಿ ವಿಶ್ವಾಸವಿಡುವುದೇ ಇಲ್ಲ. ಹೀಗಿದ್ದರೂ ಸಹ ಜೀವನದಲ್ಲಿ ಇದು ಅವಶ್ಯಕವಾಗಿದೆ,
ಏನೆಂದರೆ 1990ರಲ್ಲಿ ನಾನು ನನ್ನ ಶಿಷ್ಯರನ್ನು ಸಾಧಕರನ್ನು ತಯಾರು ಮಾಡಲೇಬೇಕಾಗಿದೆ. ಅವರೆಲ್ಲರಲ್ಲೂ ಆ ಕ್ಷಮತೆ, ಸ್ವಲ್ಪವಾದರೂ ಸಾಮರ್ಥ್ಯ ಬರಲೇಬೇಕಾಗಿದೆ. ಚಮತ್ಕಾರಿಕ ಕ್ಷಮತೆ, ಸಾಮರ್ಥ್ಯ. ಏಕೆಂದರೆ ಈಗಿನ ಕಾಲದ ನಾಸ್ತಿಕ, ಘೋರ ನಾಸ್ತಿಕವಾದ ಈ ಯುಗದಲ್ಲಿ ಆ ಜನಗಳಿಗೆ ಚಮತ್ಕಾರವನ್ನು ಪ್ರದರ್ಶಿಸುವುದು ಅನಿವಾರ್ಯವಾಗಿದೆ, ಅತ್ಯಂತ ಅವಶ್ಯಕವಾಗಿದೆ. ಇವೆಲ್ಲ ಯಾವಾಗ ಸಾಧ್ಯವಾಗುತ್ತದೆಂದರೆ ನೀವೆಲ್ಲ ಸ್ವತಃ ಸಾಮರ್ಥ್ಯಶಾಲಿಗಳಾಗಿ ಸಕ್ಷಮರಾದಾಗ ಮಾತ್ರವೇ. ಆದ್ದರಿಂದಲೇ 25ನೇ ನವೆಂಬರ್ ತಾರೀಕಿನ ಈ ಶಿಬಿರ ಖಂಡಿತವಾಗಿಯೂ ಲಕ್ಷ್ಮೀ ಆಬದ್ಧ ಶಿಬಿರ ಮಾತ್ರವೇ ಆಗಿತ್ತು. ಮತ್ತು ಈ ದಿನ ರಾತ್ರಿ ಚಿತ್ರಾ ನಕ್ಷತ್ರದಲ್ಲಿ ಆ ವಿಶೇಷ ವಿಶ್ವಾಮಿತ್ರ ಹೇಳುತ್ತಿದ್ದಾನೆ, ಲಕ್ಷ್ಮೀ, ನಿನ್ನನ್ನು ಆ ವಿಶೇಷ ಕ್ಷಣದಲ್ಲಿ ನಾನು ಆಬದ್ಧಗೊಳಿಸುತ್ತೇನೆ, ಅಂದರೆ ಬಂಧಿಸುತ್ತೇನೆ, ಕಟ್ಟಿಹಾಕುತ್ತೇನೆ. ನಾನು ಚೆನ್ನಾಗಿ ಬಲ್ಲೆ ಯಾವ ಕ್ಷಣದಲ್ಲಿ ನೀನು ನನ್ನ ನಿಯಂತ್ರಣಕ್ಕೆ, ನನ್ನ ವಶಕ್ಕೊಳಗಾಗುತ್ತೀಯೋ ಆ ಕ್ಷಣವನ್ನು. समय की पहचान कालू यजम निर्विदा विपुलाच लक्ष्मी. जो काल को जानता है वो लक्ष्मी को पहचान सकता है. ಕ್ಷಣವನ್ನು ಗುರುತಿಸುವುದು, ಸಮಯವನ್ನು ಗುರುತಿಸುವುದು. ಕಾಲೋಯಯಂ ನಿರ್ವಿದ ವಿಪುಲಾಚ ಲಕ್ಷ್ಮಿ. ಯಾರು ಕಾಲವನ್ನು ತಿಳಿಯಬಲ್ಲರೋ ಅವರೇ ಲಕ್ಷ್ಮಿಯನ್ನೂ ಗುರುತಿಸಬಲ್ಲವರಾಗಿರುತ್ತಾರೆ. ನೀವೆಲ್ಲ ಜೀವನ ಪರ್ಯಂತ ಪ್ರಯತ್ನಿಸಿಯೂ ಕೂಡ ಲಕ್ಷ್ಮಿಯನ್ನು ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡಿಕೊಳ್ಳಲು ನಿಮಗಾಗಲೇ ಇಲ್ಲ. ಮತ್ತು ನಿಮಗೆ ಲಕ್ಷ್ಮಿಯನ್ನು ಸಂಪಾದಿಸಲು ಸಾಧ್ಯವಾಗಿರಬಹುದು 20, 25, 50 ಸಾವಿರ ರೂಪಾಯಿ, ಲಕ್ಷ ರೂಪಾಯಿಗಳನ್ನು. ಆದರೆ ಅದರಿಂದ ನೀವು ಯಾವುದೇ ಆನಂದವನ್ನು ಹೊಂದಲು ಸಾಧ್ಯವಾಗಿರಲಿಲ್ಲ. ಜೀವನದ ಚಾರಂ ಏನಿದೆಯೋ, ಜೀವನದ ಆನಂದವೇನಿದೆಯೋ, ಅಷ್ಟಪ್ರಕಾರದ ಲಕ್ಷ್ಮಿ ಏನಿದೆಯೋ ಅದನ್ನು ನಿಮಗೆ ಪ್ರಾಪ್ತಿ ಮಾಡಿಕೊಳ್ಳಲಾಗಲಿಲ್ಲ. ನಿಮ್ಮ ಮನೆಯಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಆಗಲಿ ಅಥವಾ ನೀವು ಮನೆಯಲ್ಲಿಯೇ ಬಚ್ಚಿಟ್ಟಿರುವ ಹಣ 25 ಸಾವಿರವಿರಬಹುದು, 50 ಸಾವಿರವಿರಬಹುದು, 1 ಲಕ್ಷ ಅಥವಾ 1.5 ಲಕ್ಷದಷ್ಟಿರಬಹುದು. ಈ ರೀತಿಯ ಹಣಕ್ಕೆ ಯಾವ ಮಹತ್ವವೂ ಇಲ್ಲ. ಈ ಕಾಗದದ ಹಣದಿಂದ ನನ್ನ ಬಳಿ ಈಗ 1.5 ಲಕ್ಷ ರೂಪಾಯಿ ಇದೆ ಎಂಬ ಸಂತೃಪ್ತಿ ಮಾತ್ರವೇ ದೊರೆಯುತ್ತದೆ, ಅಷ್ಟೇ. ಆದರೆ ಜೀವನದ ಆನಂದವೇನಿದೆಯೋ ಅದು, ಜೀವನದಲ್ಲಿ ಯಶಸ್ಸಿರಬೇಕು, ಸನ್ಮಾನವಿರಬೇಕು, ಅಂದರೆ ಗೌರವವಿರಬೇಕು, ಸಮಾಜದಲ್ಲಿ ಕೀರ್ತಿ ಇರಬೇಕು, ಪುತ್ರರೂ ಇರಬೇಕು, ಬಂಧು ಬಾಂಧವರಿರಬೇಕು, ಧನವಿರಬೇಕು, ಧಾನ್ಯವಿರಬೇಕು, ಜಮೀನಿರಬೇಕು, ಆಸ್ತಿ ಇರಬೇಕು ಮತ್ತು ಆಧ್ಯಾತ್ಮಿಕ ಚಿಂತನೆಯೂ ಸಹ ಇರಲೇಬೇಕು. ಇವೆಲ್ಲ ಪ್ರತಿಯೊಂದು ಪ್ರಾಪ್ತಿಯಾಗಲೇಬೇಕು. ಆದ್ದರಿಂದಲೇ ಕಾಲೋಯಯಂ, ಯಾವಾಗ ನಾವು ಕಾಲವನ್ನು ಗುರುತಿಸಬಲ್ಲವರಾಗುತ್ತೇವೆಯೋ ಆಗ ಮಾತ್ರವೇ ಲಕ್ಷ್ಮಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಲ್ಲವರಾಗುತ್ತೇವೆ. ಯಾವಾಗ ನಿಮಗೆ ಕಾಲಜ್ಞಾನದ ತಿಳುವಳಿಕೆ ಇಲ್ಲವೋ ಆಗ ಲಕ್ಷ್ಮಿಯನ್ನು ನಿಮ್ಮಿಂದ ಪ್ರಾಪ್ತಿ ಮಾಡಿಕೊಳ್ಳಲಾಗುವುದಿಲ್ಲ. ನೀವು ಕೇವಲ ಕಾಗದ ರೂಪದ ಲಕ್ಷ್ಮಿಯನ್ನಷ್ಟೇ ಹೊಂದಬಲ್ಲಿರಿ, ಒಂದುಗೂಡಿಸಬಲ್ಲಿರಿ. ಮತ್ತು ಆದ್ದರಿಂದಲೇ ನಾನು ಈ ಪ್ರವಚನಕ್ಕೆ ಮೊದಲು ವಿಶ್ವಾಮಿತ್ರನ ಆ ಶ್ಲೋಕದ ಉದ್ಧರಣೆಯನ್ನು ಮಾಡಿದೆ. ನಾನು ವಸಿಷ್ಠರ ಶ್ಲೋಕವನ್ನೂ ಸಹ ಉದ್ಧರಿಸಬಹುದಾಗಿತ್ತು. ನಾನು ಆರತಿಯನ್ನು ಸಿದ್ಧಗೊಳಿಸಿ ಲಕ್ಷ್ಮಿಗೆ ಆರತಿಯನ್ನೂ ಸಹ ಮಾಡಬಹುದಾಗಿತ್ತು. ಆದರೆ ನಾನು ಲಕ್ಷ್ಮಿಯ ಆರತಿಯನ್ನು ನನ್ನ ಜೀವನದಲ್ಲೆಂದೂ ಮಾಡಲೇ ಇಲ್ಲ. ನನ್ನ ಇಡೀ ಜೀವನದಲ್ಲಿ ಒಮ್ಮೆಯೂ ಸಹ ನಾನು ಲಕ್ಷ್ಮಿಯ ಆರತಿಯನ್ನಂತೂ ಮಾಡಲೇ ಇಲ್ಲ. ಮತ್ತು ನಾನು ಲಕ್ಷ್ಮಿಗಾಗಿ ದೀಪಗಳನ್ನು ಬೆಳಗಿದ್ದೇನೆ, ಏಕೆಂದರೆ ಜನ ಆಲೋಚಿಸುವಂತಾಗಬಾರದು, ಇದೇನಿದು, ಗುರೂಜಿಯ ಮನೆಯಲ್ಲಿ ಲಕ್ಷ್ಮಿಗೆ ದೀಪಗಳನ್ನೇ ಉರಿಸುತ್ತಿಲ್ಲವಲ್ಲ, ಅವರಿಗೆ ಅದೇನು ಅಂತಹ ಹಣದ ಸಮಸ್ಯೆ ಇರಬಹುದು ಎಂದು. ಇದಕ್ಕಾಗಿಯೇ ನಾನು ನನ್ನ ಮನೆಯಲ್ಲಿ ದೀಪಗಳನ್ನು ಹಚ್ಚಿದ್ದೇನೆ. ನನಗೆ ಚೆನ್ನಾಗಿ ತಿಳಿದಿದೆ, ದೀಪ ಉರಿಸುವುದರಿಂದ ಮನೆಗೆ ಲಕ್ಷ್ಮಿ ಬರುವುದಿಲ್ಲವೆಂದು. ಲಕ್ಷ್ಮಿಯನ್ನು ಹೆಣ್ಣನ್ನು ವಶ ಮಾಡಿಕೊಳ್ಳುವುದು, ಸಿಂಹವನ್ನು ವಶಪಡಿಸಿಕೊಳ್ಳುವುದು ಬಹಳ ಸುಲಭ.
ಅದಕ್ಕೆ ಹಂಟರ್ನಿಂದ ಹೊಡೆದು ಪಳಗಿಸಬಹುದು, ವಶ ಮಾಡಿಕೊಳ್ಳಬಹುದು. ಆದರೆ ಸ್ತ್ರೀಯನ್ನು ಆ ರೀತಿ ವಶಪಡಿಸಿಕೊಳ್ಳಲಾಗುವುದೇ ಇಲ್ಲ. रहीम कह रहे हैं कि कमला स्थिर न रहीम कही. कमला मन लक्ष्मी स्थिर स्थिर रहती नहीं. यह जानत सब कोय, पुरुष पुरातन की वधु क्यों न चंचला हो. ರಹೀಂ ಹೇಳುತ್ತಿದ್ದಾನೆ, ಕಮಲಾ ಸ್ಥಿರ್ನ ರಹಿ ನ ಕಹಿ. ಕಮಲಾ ಅಂದರೆ ಲಕ್ಷ್ಮಿ, ಸ್ಥಿರವಾಗಿ ಒಂದೆಡೆ ನಿಲ್ಲುವವಳೇ ಅಲ್ಲ. ಯೇ ಜಾನತ್ ಸಬ್ ಕೋಯಿ ಪುರುಷ ಪುರಾತನ ಕೀ ವಧು ಕ್ಯೋನ ಚಂಚಲಾ ಹೋಯ್. ಏಕೆಂದರೆ ಲಕ್ಷ್ಮಿಯ ಪತಿ ಪುರಾತನವಾದವನು ವಿಷ್ಣು ವಯೋವೃದ್ಧನಾಗಿದ್ದಾನೆ, ಬಹಳ ಪ್ರಾಚೀನ ಕಾಲದಿಂದಲೂ ಇದ್ದಾನೆ. ಮತ್ತು ಇವಳು ಲಕ್ಷ್ಮಿ ಚಂಚಲೆ, ಇದೀಗ ತಾನೇ ಹುಟ್ಟಿದ್ದಾಳೆ ಸಮುದ್ರ ಮಂಥನದಿಂದ. ಆದ್ದರಿಂದಲೇ ಇವಳಂತೂ ಕುಣಿಯುತ್ತಾಳೆ, ಚಂಚಲೆಯಾಗಿರುತ್ತಾಳೆ. ಒಂದೆಡೆ ಸ್ಥಿರವಾಗಿ ಇರಲಾಗುವುದೇ ಇಲ್ಲ ಇವಳಿಗೆ. ಆದ್ದರಿಂದಲೇ ಲಕ್ಷ್ಮಿಯನ್ನು ಕೀಲನೆ ಅಂದರೆ ಬಂಧಿಸುವುದರ ವಿನಃ ಬೇರೆ ಯಾವುದೇ ಅನ್ಯ ಮಾರ್ಗ ಇಲ್ಲವೇ ಇಲ್ಲ. ಬುದ್ಧಿಮಾತುಗಳನ್ನು ಹೇಳಿದರೆ ಅವಳು ಕೇಳುವವಳೇ ಅಲ್ಲ. ಅವಳನ್ನು ಯಾವುದೇ ರೀತಿಯ ಬೈಗಳಿಂದಲೂ ದಾರಿಗೆ ತರಲಾಗುವುದಿಲ್ಲ. ಅವಳನ್ನು ಗೆಲ್ಲಲು ವಶಪಡಿಸಿಕೊಳ್ಳಲು ಕೀಲನ ಒಂದೇ ಏಕಮಾತ್ರ ಮಾರ್ಗವಾಗಿದೆ. ಮತ್ತು ಇದಕ್ಕಾಗಿಯೇ ನಾನು ಇಂದು ಈ ರಾತ್ರಿ ಯಾವ ಪ್ರಯೋಗವನ್ನು ಮಾಡಿಸಲು ಹೊರಟಿದ್ದೇನೆಯೋ ಅದು ತನ್ನಲ್ಲಿಯೇ ತಾನು ಅದ್ವಿತೀಯ ಪ್ರಯೋಗವಾಗಿದೆ. ಅದ್ವಿತೀಯ ಎಂದು ಏಕೆ ಹೇಳುತ್ತಿದ್ದೇನೆಂದರೆ, ಈ ಪ್ರಯೋಗದ ಪರಿಣಾಮ, ಇದರ ಅನುಭವ ನೀನು ಈ ಶಿಬಿರದಿಂದ ನಿನ್ನ ಮನೆಗೆ ಹಿಂತಿರುಗಿದಾಗ ಖಂಡಿತವಾಗಿಯೂ ನಿನಗೆ ಆಗಿಯೇ ತೀರುತ್ತದೆ. ನಿಶ್ಚಿತ ರೂಪದಲ್ಲಿ ಈ ಪ್ರಯೋಗದ ಲಾಭ ನಿನಗೆ ಸಿಕ್ಕೇ ಸಿಗುತ್ತದೆ. ಏಕೆಂದರೆ ನಾರಾಯಣೋತ್ವಂ ನಿಖಿಲೇಶ್ವರೋತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವಾ ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ. ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ